ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ಪಕ್ಕ ಐತಿ. ಇವತ್ತು ನಾಚಿಕೆಗೇಡಿನ ಸಂಗತಿ, ನೀವು ಏನಾರು ಕಚ್ಚಾಡೋದಿರಲಿ, ಮೊದಲು ನಮ್ಮ ಕಷ್ಟಗಳಿಗೆ, ರೈತರ ಕಷ್ಟಗಳಿಗೆ ನೀವು ಸ್ಪಂದನೆ ಮಾಡಿರಿ ಅಂತ. ಈಗ ಹೊಸ ಮುಖ್ಯಮಂತ್ರಿ ಬಂದರು, ಅವ್ರಿಗೆ ಆದಾಯ ಹಿಡಿತ ಸಿಗೋದಿಲ್ಲ, ಮತ್ತು ಏನೈತಲ್ಲ ಅದ ಇವ್ರು ಮತ್ತು ಇವ್ರು ಹಾರ ತುರ ಇದ್ರೊಳಗೆ ಟೈಮ್ ಕಳೆದು ಬಿಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆದ್ರೆ ಉತ್ತಮ, ಯಾಕಂದ್ರೆ ಅವ್ರಿಗೊಂದು ಅವಕಾಶ ಕೊಡ್ಬೇಕು. ಇದಾರೆ ಮುಂದಿನ ಜನರೇಷನ್ ಬೇಕಲ್ಲ, ನಾವ್ ಆದ್ಮೇಲೆ ಮತ್ತವ್ರು ಹುಟ್ಲೇಬೇಕಲ್ಲ. ನಾವು ನಮಗೆ ಗುತ್ತಿಗೆ ಬರ್ಕೊಟ್ಟಿರ್ತಾರಲ್ಲ. 4 ಕೋಟಿ ಒಳಗೆ ಭಿನ್ನಾಭಿಪ್ರಾಯ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಆಡಳಿತ ಸರಿಯಾಗಿಲ್ಲ. ಸರ್ಕಾರ 6 ತಿಂಗಳ ಮೊದಲೇ ವಿಸರ್ಜನೆ ಆಗಬಹುದು. ಬದಲಾವಣೆ ಮಾಡಿದ್ರೆ ಏನಾಗುತ್ತೆ, MLA ಮಿನಿಸ್ಟರ್ಗಳು ಮತ್ತು ಕಿತ್ತಾಟ ಚಾಲು ಆಗುತ್ತೆ. ಇದು 5 ವರ್ಷ ಪೂರ್ತಿ ಸಿದ್ದರಾಮಯ್ಯ ಇರ್ಬೇಕನ್ನೋದು ನಮ್ದು ಆಸೆ. ಅಲ್ಲ, ಇವತ್ತಿನ ರಾಜಕೀಯದಲ್ಲಿ ನೋಡಿದಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಆದ್ರೆ ಒಳ್ಳೇದಾಗತ್ತೆ ಅಂತ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿದೆ. ಹಿಂಗಾಗಿ ಒಂದು ಕಾರ್ಯಕರ್ತರು ಅವರು ಕೂಡ ಹುಮ್ಮಸ್ ಕೊಡ್ತಿದ್ದಾರೆ, ಅವ್ರಾದ್ರೆ ಒಳ್ಳೇದಾಗತ್ತೆ. ಅಲ್ಲ, ಸಿದ್ದರಾಮಯ್ಯವ್ರು ಯಾಕೆ ಬಿಡಪ್ಪ ಅಂತಂದ್ರೆ, ಸಿದ್ದರಾಮಯ್ಯವ್ರು ಏನು ಮಾಡ್ತಾರೆ, ಓನ್ಲಿ ಅವರು ಹಳೆ ತಲೆಮಾರುಗಳನ್ನ ತೊಗೊಂಡು ಹೊಂಟಿದ್ದಾರೆ. ಈ ಹೊಸ ಈ ಕಾರ್ಯಕರ್ತರು ಕೂಡ ಒಂದು ಇದನ್ನ ಆಗ್ಬೇಕು, ಶಕ್ತಿ ಬರ್ಬೇಕಪ್ಪ ಅಂದ್ರೆ ಕಾರ್ಯಕರ್ತರು ಕೂಡ ಒಂದು ಇದನ್ನು ಬರ್ಬೇಕಂತಾರೆ. ಹಿಂಗಾಗಿ ಈ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ. ಅಲ್ಲಿ ಗ್ಯಾರಂಟಿ ಯೋಜನೆ ಸಿದ್ದರಾಮಯ್ಯವರು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೊಂಟಿದಾರಲ್ಲ. ಈಗ ಅದಕ್ಕೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷನೂ ಕೂಡ ಐತಲ್ಲ, ಈಗ ಅದೇ ಗ್ಯಾರಂಟಿ ಯೋಜನೆ ಕೂಡ ಇವರು ಡಿ ಕೆ ಶಿವಕುಮಾರ್ ಅವರು ಮುಂದುವರಿಸ್ತಾರಲ್ಲ. ಸಿದ್ದರಾಮಯ್ಯ ಅವರು ಕೂಡ ಇಷ್ಟು ವರ್ಷ ಆಡಳಿತ ಮಾಡ್ಯಾರಲ್ಲ, ಒಂದು ಕೂಡ ಯಾವುದು ಉಪಯೋಗಿಲ್ಲ, ಒಳ್ಳೆ ಇದನ್ನವ್ರೆ. ಬಟ್ ಈಗೇನೈತಲ್ಲ, ಬದಲಾವಣೆ ಆಗ್ಬೇಕನ್ನುವಂಥ ಬದಲಾವಣೆ ಆಗ್ಬೇಕಪ್ಪ ಅಂದ್ರೆ ಕಾರ್ಯಕರ್ತರಿಗೂ ಕೂಡ ಒಂದು ಅವಕಾಶ ಸಿಕ್ಕಂಗೆ ಆಗ್ತೈತಿ. ಹಿಂಗಾಗಿ ಡಿ ಕೆ ಶಿವಕುಮಾರ್ ಒಂದು ಆಗಲಿ ಅಂತೇಳಿ ಹಿಂಗೆ. ಡಿ ಕೆ ಶಿವಕುಮಾರ್ ಮತ್ತು CM ಸ್ಥಾನ ಬಿಟ್ಟು ಕೊಡಕ್ಕೆ ಸ್ವಲ್ಪ ಇನ್ನೊಂದು ಪೈಪೋಟಿ ನಡೀತಾ ಇದೆ. ಪೈಪೋಟಿ ನಡೀತಾ ಇದೆ, ಸಹಜ ಅದು ಯಾರಾದರೂ ಕೂಡ. ಯಾಕಂದ್ರೆ CM ಪದವಿ ಬಿಟ್ಟು ಕೊಡ್ಬೇಕಂದ್ರೆ ಸ್ವಲ್ಪ ಏನಾಗುತ್ತೆ. ಬಟ್ ನಮ್ಮ ಮೇಲೆ ಏನು ಹೈಕಮಾಂಡ್ ಇದೆಯಲ್ಲ ಕೂಡ ಅದು ಚರ್ಚೆ ಮಾಡ್ಲಿಕ್ಕೆ ಆಗ್ತದೆ. ಭರವಸೆ ಇದೆ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅಂತ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ಪಕ್ಕ ಐತಿ. ಇವತ್ತು ಯಾರು ನಾವು ಮುಖ್ಯಮಂತ್ರಿ ಆಗೋದು ಅನ್ನೋಕ್ಕಿಂತ ಈ ರಾಜ್ಯದಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳಿದಾವೆ. ಆ ಜ್ವಲಂತ ಸಮಸ್ಯೆಗಳಿಗೆ ಬಗೆಹರಿಸುವಂಥ ಒಬ್ಬ ಮುಖ್ಯಮಂತ್ರಿ ಇವತ್ತು ಈ ಕರ್ನಾಟಕಕ್ಕೆ ಬೇಕಾಗಿತ್ತು. ಅದಕ್ಕಾಗಿ ದಯಮಾಡಿ ನಿಮ್ಮ ಕಚ್ಚಾಟ ಬಿಡ್ರಿ. ಮೊದಲು ಜನರ ಏನು ಕಷ್ಟಗಳದಾವ, ಇವತ್ತು ನೋಡ್ರಿ, ಇವತ್ತು ಉದ್ದು ಬೆಳೆಗಾರರಿಗೆ ಅನ್ಯಾಯ ಆಗ್ತಾ ಇದೆ. ಸಾಕಷ್ಟು ಇಲ್ಲಿ ನಮ್ಮಲ್ಲಿ ಅತಿವೃಷ್ಟಿಯಾಗಿ ಬೆಳೆ ಹಾನಿಗಳಾಗಿದ್ದಾವೆ, ಪರಿಹಾರ ನೀಡುವಲ್ಲಿ ತಾರತಮ್ಯ ಆಗ್ತಾ ಇದೆ. ದಯಮಾಡಿ ಅಂಥ ವಿಷಯಗಳನ್ನು ಚರ್ಚೆ ಮಾಡಿಬಿಟ್ಟು ಇವತ್ತು ನಮ್ಮ ಚಳಿಗಾಲ ಅಧಿವೇಶನದಲ್ಲಿ ಇದನ್ನು ದೊಡ್ಡ ರೀತಿಯಲ್ಲಿ ಒಂದನ್ನು ಇಶ್ಯೂ ತಗೊಂಡು ಇಲ್ಲಿ ನಮ್ಮ ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಇವತ್ತು ಕುರ್ಚಿಗಾಗಿ ಅಲ್ಲಿ ನಾಚಿಕೆಗೇಡಿನ ಸಂಗತಿ ಇದು ನಮ್ಮ ಕರ್ನಾಟಕಕ್ಕೆ ಹೇಳಬೇಕಂದ್ರೆ. ಇವತ್ತು ನಾಚಿಕೆಗೇಡಿನ ಸಂಗತಿ, ನೀವು ಏನಾರು ಕಚ್ಚಾಡೋದಿರಲಿ, ಮೊದಲು ನಮ್ಮ ಕಷ್ಟಗಳಿಗೆ, ರೈತರ ಕಷ್ಟಗಳಿಗೆ ನೀವು ಸ್ಪಂದನೆ ಮಾಡಿರಿ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇವೆ. ಅಲ್ಲ, ಈಗ ಒಂದು ವಿಷಯ ಅಂತಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಸೂಕ್ತ ಅನ್ಸುತ್ತೆ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಇದರಲ್ಲಿ? ಇಲ್ಲ, ಈಗ ಸಿದ್ದರಾಮಯ್ಯವರು ಮುಂದುವರಿಬೇಕು. ಇಲ್ಲ, ಈಗ ನೋಡ್ರಿ, ನಾ ಏನು ಅಂತೀನಿ, ಸಿದ್ದರಾಮಯ್ಯ ಅವರು ಮುಂದುವರಿಯೋದು ಒಳ್ಳೇದು. ಯಾಕಂದ್ರೆ ನೀವು ಮತ್ತೀಗ ಹೊಸ ಮುಖ್ಯಮಂತ್ರಿ ಬಂದರು, ಅವ್ರಿಗೆ ಆದಾಯ ಹಿಡಿತ ಸಿಗೋದಿಲ್ಲ, ಮತ್ತು ಏನೈತಲ್ಲ ಅದ ಇವ್ರು ಮತ್ತು ಇವ್ರು ಹಾರ ತುರ ಇದ್ರೊಳಗೆ ಟೈಮ್ ಕಳೆದು ಬಿಡ್ತಾರೆ. ಅದಕ್ಕೆ ದಯಮಾಡಿ ಬೇಡ, ನೀವು ಏನು ಇದು ಮಾಡಿರಿ, ಮುಂದೆ ವರ್ಷಿಕೊಂಡು ನಮ್ಗೆ ಏನೈತಲ್ಲ ಕಷ್ಟಗಳಿಗೆ ಬಗೆಹರಿಸ್ತಂತ ಹೇಳಾಗ್ತದೆ. ಇದರಲ್ಲಿ ಅವ್ರು ಏನು ಮಾತು 4 ಕೋಟಿ ಒಳಗೆ ಏನು ಮಾತಾಗಿದೆ ಅದ್ರ ಪ್ರಕಾರ ಆದರೆ ಭಾಳ ಒಳ್ಳೇದು. ಯಾಕಂದ್ರೆ ಒಳ್ಳೆ ಮುಂದಿನ ಎಲ್ಲಿ ಭಿನ್ನಾಭಿಪ್ರಾಯ ಆಗಂಗಿಲ್ಲ, ಒಳ್ಳೆ ಸುಸಜ್ಜಿತ ಮತ್ತು ಸರಳ ಆಡಳಿತ ಮಾಡ್ತಾರೆ ಅಂತೇಳಿ ನಮ್ಮ ಅನಿಸಿಕೆ. ಇಲ್ಲಾಂದರೆ ಆ 4 ಕೋಟಿ ಒಳಗೆ ಭಿನ್ನಾಭಿಪ್ರಾಯ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಆಡಳಿತ ಸರಿಯಾಗಿಲ್ಲ. ಸರ್ಕಾರ 6 ತಿಂಗಳ ಮೊದಲೇ ವಿಸರ್ಜನೆ ಆಗಬಹುದು. ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆದ್ರೆ ಬೆಟರ್ ಅನ್ಸುತ್ತೆ ಸರ್? ಹೆಂಗ್ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆದ್ರೆ ಉತ್ತಮ, ಯಾಕಂದ್ರೆ ಅವ್ರಿಗೊಂದು ಅವಕಾಶ ಕೊಡಬೇಕು. ಈಗಾಗಲೇ ಮಾನ್ಯ ಸಿದ್ದರಾಮಯ್ಯ ಅವರು 83ರಿಂದ ನಿರಂತರವಾಗಿ ಒಂದು ಜನರ ಸೇವೆ ಮಾಡಿದ್ದಾರೆ. ಇನ್ನು ಮುಂದಿನ ಅವ್ರಿಗೊಂದು ಅವಕಾಶ ಕೊಡಬೇಕು. ಅಲ್ಲ, ಈ ಸಿದ್ದರಾಮಯ್ಯ ಅವರು ಕೂಡ ಒಳ್ಳೆ ಆಡಳಿತಗಾರ ಇದಾರೆ, ಮುಂದಿನ ಜನರೇಷನ್ ಬೇಕಲ್ಲ, ನಾವ್ ಆದ್ಮೇಲೆ ಮತ್ತವ್ರು ಹುಟ್ಲೇಬೇಕಲ್ಲ. ನಮಗೆ ಗುತ್ತಿಗೆ ಬರ್ಕೊಟ್ಟಿರ್ತಾರಲ್ಲ. ಅಂದ್ರೆ ಡಿ ಕೆ ಶಿವಕುಮಾರ್ CM ಆಗ್ಬೇಕು. ಡಿ ಕೆ ಶಿವಕುಮಾರ್ CM ಆಗ್ಬೇಕು. ಅವ್ರು 4 ಗೋಡೆ ಒಳಗೆ ಏನ್ ಆಗಿದೆ ಅದ್ರ ಪ್ರಕಾರ ಆಗ್ಬೇಕು. ಅಭಿಪ್ರಾಯ ಏನಂತ ಹೇಳಿದ್ರೆ, ಕರ್ನಾಟಕದಲ್ಲಿ 5 ಗ್ಯಾರಂಟಿ ಏನು ಯೋಜನೆ ನಡೆದಿದ್ದಾವಲ್ಲ, ಅದು ಜನರಿಗೆ ಭಾಳ ಅನುಕೂಲ ಆಗಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವುದು ಒಂದು ಉದ್ದೇಶ ಏನಂತ ಹೇಳಿದ್ರೆ, ಅವರು ಎಲ್ಲ MLAಗಳನ್ನು ಒಕ್ಕಟ್ಟಾಗಿ ಕೂಡ್ಕೊಂಡು ಹೋಗೋದು ಒಂದು ಸಂದೇಶ ಇರ್ತೈತೆ ಅವ್ರ ಕಡೆ. ಡಿ ಕೆ ಶಿವಕುಮಾರ್ನು ಪರವಾಗಿಲ್ಲ, ಅವರು ಸ್ಪಷ್ಟವಾಗಿ ಮೊನ್ನೆ ಒಂದು ಹೇಳಿದ್ದಾರೆ, ಸಿದ್ದರಾಮಯ್ಯನ ಇದ್ದರೂ ಕೂಡ ನಿನಗೆ ಏನು ತೊಂದರೆ ಇಲ್ಲ, 5 ವರ್ಷ ಅವರು ಮುಂದುವರಿಸ್ಬೋದು. ಮುಂದಿನ ದಿನಗಳಲ್ಲಿ ಇವರು 5 ವರ್ಷ ಮುಕ್ತಾಯವಾದ ಬಳಿಕ
ಮತ್ತು ಡಿ ಕೆ ಶಿವಕುಮಾರ್ಗೆ ಅವಕಾಶ ಇರ್ತೈತೆ ಅನ್ನೋದು ನಮ್ದು ಒಂದು ಭಾವನೆ. ಅಂದ್ರೆ ಮುಂದಿನ ಚುನಾವಣೆ ಒಳಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವಕಾಶ ಇರುತ್ತೆ. ಇದು 5 ವರ್ಷಗಳು ಪೂರ್ತಿ ಸಿದ್ದರಾಮಯ್ಯನು ನಿರ್ವಹಿಸ್ತಾರ ಅನ್ನೋದು ನಮ್ಗೊಂದು ಭರವಸೆ ಇದೆ. ಜನರು ಬದಲಾವಣೆ ಮಾಡಿದ್ರೆ ಈಗ 2.5 ವರ್ಷ ಬದಲಾವಣೆ ಮಾಡಿದ್ರೆ ಏನಾಗುತ್ತೆ, MLA ಮಿನಿಸ್ಟರ್ಗಳು ಮತ್ತು ಕಿತ್ತಾಟ ಚಾಲು ಆಗುತ್ತೆ. ಇದು 5 ವರ್ಷ ಪೂರ್ತಿ ಸಿದ್ದರಾಮಯ್ಯ ಇರ್ಬೇಕನ್ನೋದು ನಮ್ದು ಆಸೆ. ಅವರ ಮುಂದುವರಿಬೇಕು. ಅವರು ಮುಂದುವರಿಬೇಕು. ಡಿ ಕೆ ಶಿವಕುಮಾರ್ದು ಇವರು ಅಭಿಪ್ರಾಯ ಇದೇ ಇರ್ಬೋದು ನನ್ನ ಅನ್ಸೋ ಮಟ್ಟಿಗೆ. ಯಾಕೆ ಹೇಳಿದ್ರೆ ಮುಂದಿನ ಚುನಾವಣೆಗಳಲ್ಲಿ ಅವರು CM ಕ್ಯಾಂಡಿಡೇಟ್ ಆಗಿ ಆಯ್ಕೆ ಮಾಡ್ಬೋದು, ಆಯ್ಕೆ ಮಾಡ್ತಾರೆ. ಯಾಕೆ ಹೇಳಿ ಅವ್ರಿಗೂ ಒಂದು ಅವಕಾಶ ಕೊಡ್ಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ಒಂದು ಅವಕಾಶ ಇರುತ್ತೆ. ಸಿರಾಜ್ ಅಹಮದ್ ಹಳ್ಳಿಕಟ್ಟಿ. ನಮ್ಮ ಪ್ರಕಾರ ಹೇಳ್ಬೇಕಂತ ಡಿ ಕೆ ಶಿವಕುಮಾರ್ ಉತ್ತಮ. ಅವ್ರು ಏನು ಮಾಡ್ತಾರಂತ ಒಂದು ನೋಡುವಂತ ನಮ್ದು ಕುತೂಹಲ ಇದೆ. ಈ ಸಿದ್ದರಾಮಯ್ಯನವರು ಚಲೋ ಆಡಳಿತ ಕೊಟ್ಟಿಲ್ಲ, ಹೆಂಗ? ಚಲೋ ಆಡಳಿತ ಕೊಟ್ಟಿದ್ದಾರೆ ಸರ್, ಬಟ್ ಅವರು ಏನು ಮಾಡ್ತಾರಂತ ನೋಡ್ಬೇಕಲ್ಲ. ಅದು ಒಂದು ನಿರೀಕ್ಷೆ ಇದೆ ನಮ್ಮಲ್ಲಿ. ಅವ್ರು ಏನು ಮಾಡ್ತಾರ, ನಮ್ಮ ರಾಜ್ಯಕ್ಕೆ ಏನು ಮಾಡ್ತಾರ ನೋಡ್ಬೇಕಂತ ಇದೆ. ಈ ಒಂದು ಅವಕಾಶ ಮತ್ತು ಈ ಸಲ ಸಿಕ್ಕಂತ ಅವಕಾಶ ಮತ್ತು ಅವ್ರಿಗೆ ಡಿ ಕೆ ಶಿವಕುಮಾರ್ಗೆ ಅವ್ರಿಗೆ ಸಿಗುದಿಲ್ಲ. ಹಾಗಾಗಿ ಅವ್ರು CM ಆಗ್ಲೇಬೇಕು. ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಭರವಸೆ ಇದೆ ನಿಮ್ಗೆ? ಇದೆ ಇದೆ 2.5 ವರ್ಷ ನಂತರ ಬದಲಾವಣೆ ಆಗ್ಬೇಕು ಅಂತ ಹೇಳಿ ಮಾತುಕತೆ ಆಗಿತ್ತು ಅಂತ ಹೇಳಿ ಮಾಹಿತಿ ಇದೆ. ಅದೇನು ಏನು ಅನಿಸುತ್ತೆ? ಆಗ್ತದ ಅಂತ ನಾವು ಅನ್ಕೊಂಡಿದ್ದೇವ್ರಿ, ಬಟ್ ಏನಾಗುತ್ತೆ ನೋಡ್ಬೇಕು.